ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇನ್ನು ಕೇವಲ 15 ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಹೀಗಾಗಿ ಸುರಕ್ಷತೆ ಭದ್ರತೆಗೆ ಪೊಲೀಸ್ ಬಿಗಿ ಕಟ್ಟೆಚ್ಚರವನ್ನು ಕೂಡ ವಹಿಸ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ 15 ದಿನ ಬಾಕಿ. ಸುರಕ್ಷತೆ ಭದ್ರತೆಗೆ ಪೊಲೀಸ್ ಬಿಗಿ ಕಟ್ಟೆಚ್ಚರ ವಹಿಸಿದೆ. ಪೊಲೀಸರ ಜೊತೆ ಹದ್ದಿನ ಕಣ್ಣಿಡಲಿದೆ ಡ್ರೋನ್. ಆಚರಣೆಯ ಪ್ರಮುಖ ರಸ್ತೆಗಳಲ್ಲಿ ಡ್ರೋನ್ ನಿಗಾ ವಹಿಸಲಾಗುತ್ತೆ. ಏನೇ ಸಮಸ್ಯೆ ಆದಲ್ಲಿ ತ್ವರಿತ ಸಂವಹನಕ್ಕೆ ಬಳಕೆಯನ್ನ ಕೂಡ ಮಾಡಲಾಗ್ತಾ ಇದೆ ಈ ಡ್ರೋನ್ ಮೂಲಕ ಈಗಾಗಲೇ ಪೊಲೀಸರು ಟ್ರಯಲ್ಗೆ ಕೂಡ ಎಳೆದಿರುವಂಥದ್ದು. ಹೊಸ ವರ್ಷ ಸಂಭ್ರಮಾಚರಣೆಯ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸೋಕೆ ಈಗಾಗಲೇ ನಗರದ ಪೊಲೀಸರು ಪೂರ್ವ ತಯಾರಿಯನ್ನು ಕೂಡ ಆರಂಭ ಮಾಡಿದ್ದಾರೆ. ನೋಡಿ, 2026ರ ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಜನಸಂದಣಿ ಇರತಕ್ಕಂಥ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇರುವಂಥದ್ದು. ಇಂತಹ ಸ್ಥಳಗಳನ್ನು ಗುರುತಿಸಲಾಗಿದೆ. ಹಾಗೆ ಅಲ್ಲಿ ಬಾಂಬ್ ಪತ್ತೆ ಆಗಿರ್ಬೋದು, ನಿಷ್ಕ್ರಿಯ ದಳದ ಸಿಬ್ಬಂದಿಗಳನ್ನ ಯೋಜನೆ ಮಾಡೋಕ್ಕೆ ವಿಶೇಷ ತರಬೇತಿಯನ್ನು ಕೂಡ ನೀಡಲಾಗಿರುವಂಥದ್ದು ಈಗಾಗಲೇ. ಹಾಗೆ ಅನುಮಾನಾಸ್ಪದ ವಸ್ತುವನ್ನು ಕಂಡು ಬಂದರೆ ಕೈಗೊಳ್ಳಬೇಕಾದಂತಹ ಕ್ರಮ ಏನು, ಸ್ಫೋಟದ ವಸ್ತುವಾಗಿದ್ದರೆ ಜನರು ಗೊಂದಲಕ್ಕೀಡಾಗದೆ ಅವರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕಳುಹಿಸೋದು ಹೇಗೆ, ಇನ್ನು ಸ್ಫೋಟದ ನಿಷ್ಕ್ರಿಯದ ಬಗ್ಗೆ ಸಿಬ್ಬಂದಿಗೆ ಪೂರ್ವ ತಯಾರಿಯನ್ನು ಕೂಡ ನೀಡಲಾಗಿರುವಂಥದ್ದು ಈಗಾಗಲೇ. ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋದಾದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಡ್ರೋನ್ ಕೂಡ ಬಹುಮುಖ್ಯವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಡ್ರೋನ್ ಬಳಕೆಯ ಮೂಲಕ ಇದೀಗ ಪೊಲೀಸ್ ಪಡೆ ಹದ್ದಿನ ಕಣ್ಣಿಡೋಕೆ ಮುಂದಾಗಿರುವಂಥದ್ದು. ಸೆಲೆಬ್ರೇಷನ್ ಮಾಡುವಂತಹ ಸ್ಥಳಗಳಲ್ಲಿ ನಾವೀಗ ಕೋರ್ಮಂಗ್ಲ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಆಲ್ಮೋಸ್ಟ್ ಈ ರೋಡ್ನಲ್ಲಿ ಹೊಸ ವರ್ಷದ ಆಚರಣೆ ಸಾಕಷ್ಟು ಇರುವಂಥದ್ದು. ಜನದಟ್ಟಣೆ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಯಾವುದೇ ಒಂದು ಅಚಾತುರ್ಯ ನಡಿಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಡ್ರೋನ್ ಮೂಲಕ ಹದ್ದಿನ ಕಣ್ಣಿಡೋಕೆ ಮುಂದಾಗಿರುವಂಥದ್ದು. ಡ್ರೋನ್ ಒಂದು ಬಳಕೆಯ ಬಗ್ಗೆ ಈಗಾಗಲೇ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಆ ಒಂದು ಟ್ರಯಲ್ ಸೆಷನ್.